ಅವರಿಗೆ ಕಲಿಸಬೇಕು ಅಂತ ಆಸೆ ಏನಿತ್ತು. ಕಷ್ಟಪಟ್ಟು ಇವರು ಕಲಿಯುವುದರಲ್ಲಿ ಹುಷಾರಿದ್ದಾರೆ, ಕಲಿಬೇಕು ಅಂತ ನನ್ನ ಹಠದಲ್ಲಿ ದನಗಳನ್ನು ಸಾಕಿ ಎಲ್ಲ ಇದು ಕೃಷಿ ಎಲ್ಲ ಮಾಡಿ ಮಕ್ಕಳಿಗೋಸ್ಕರ ನನ್ನ ಬಂಗಾರವನ್ನೆಲ್ಲ ಅಡವಿಟ್ಟು ಕಲಿಸಿದ್ದೇನೆ. ಪಚ್ಚನಾಡಿಯಲ್ಲಿ ಇಲ್ಲಿ ಕೇಳಿದ್ರು, ಮತ್ತೆ ಅಲ್ಲಿಂದ ಕೊಂಡೋಗಿದ್ದಾರೆ ಅಂತ ಸಿಲಿಂಡರ್ ಅವ ಎಂತ ಮಾಡ್ಬೇಕಪ್ಪ ಅಂತ ಹೇಳಿದ್ರು ನನ್ನ ಹತ್ರ. ಸಿಲಿಂಡರ್ ಅಂತ ಹೇಳಿದೆ. ಗುರುವಾರ ಸಂಜೆ ಒಮ್ಮೆ ಮಾಡಿದ್ದ, ಅದು ಈಗ ಮಾಡಿದ್ದೇನೆ, ನಾನು ಪಾಯ್ಸನ್ ತಗೊಂಡಿದ್ದೇನೆ ಅಂತೇಳಿ. ನಾವು ಸುಮ್ಮನೆ ಅಂತ 2 ಗಂಟೆ ಮಾತ್ರ ನಿಮ್ಮ ಹತ್ರ ಮಾತಾಡಲಿಕ್ಕೆ ಸಿಗುವುದು, ಮತ್ತೆ ಸಿಗುದಿಲ್ಲ ಅಂತ ಹೇಳಿದ. ನಿಮ್ಮ ಮಗಂದು ಕೇಳಿದ್ರ ನೀವು? ಆದ್ರೆ ನಿಮ್ದು ನೋಡಿದ್ರೆ ಕೃಷಿ ಕುಟುಂಬ, ನಿಮ್ಮ ಮನೆಯಲ್ಲೇ ಅರ್ಧಕ್ಕೆ ನಿಂತ್ಕೊಂಡಿದೆ. ನಿಜವಾಗ್ಲೂ ಮಗ ಹೇಗಿದ್ದ? ಕಲಿಯುವುದರಲ್ಲಿ ತುಂಬಾ ಹುಷಾರಾಗಿದ್ದ. ಎಲ್ಲ ಕೆಲಸದಲ್ಲೂ ಅವನು ಯಾವುದು ಕೆಲಸ ಗೊತ್ತಿಲ್ಲ ಅಂತಿಲ್ಲ. ಇದು ದನದ್ದು ಹಾಲು ಕರೆಯುವುದು ಸಹ ಅವನಿಗೆ ಗೊತ್ತುಂಟು, ಮತ್ತು ಅಡಿಕೆ ಸುಲಿಯುವುದು, ಮತ್ತು ರಜೆಯಲ್ಲಿ ಎಲ್ಲ ಇದು ಗೊಬ್ಬರ ತುಂಬಲಿಕ್ಕೆ ಎಂಥ ರಜೆಯಲ್ಲಿ ಯಾರು ಕೆಲಸಕ್ಕೆ ಕರೀತಾರೆ ಅಂಥ ಕೆಲಸವನ್ನು ಮಾಡಿಕೊಂಡಿದ್ದೆ. ಚಿಕ್ಕ ವಯಸ್ಸಲ್ಲೂ ನನಗೂ 4ನೇ ಕ್ಲಾಸಲ್ಲಿರುವಾಗ ನನಗೆ ಒಮ್ಮೆ ಆಪರೇಷನ್ ಆಗಿತ್ತು. ಆಗ ಮಗ ಅವನ ತಂದೆ ಜೊತೆ ಹೋಗಿ ಇದು ತಪ್ಪು ಪಜರಿಂತ ಹೋಗಿ ಇದು ಮಾಡಿ ಕೈಗೆ ತಾಗಿಸಿಕೊಂಡಿದ್ದ. ಆಗ ಟೀಚರ್ ಯಾಕೆ ಕತ್ತಿ ಹಿಡಿಯುವುದು ಅಂತ ಕೇಳಿದರೆ, ನನ್ನ ಅಮ್ಮನಿಗೆ ಆಪರೇಷನ್ ಆಗಿದೆ ಮಾಡುವಾಗ ತಾಗಿದ್ದು. ಟೀಚರಿಗೆ ತುಂಬ ಖುಷಿ ಆಯಿತು, ಅಮ್ಮನಿಗೆ ಆಪರೇಷನ್ ಆಗುವಾಗ ನೀನು ಇದು ಮಾಡಿದ್ಯಲ್ಲ ಅಂತ ನನ್ನ ಹತ್ರ ಹೇಳಿದ. ಹಾಗೆ ತುಂಬ ಕಲಿಯುವುದರಲ್ಲಿ ಹುಷಾರಿದ್ದು ಅವನನ್ನು ನನಗೂ ಕಷ್ಟಪಟ್ಟು ಅವನನ್ನು ಕಲಿಸಬೇಕು ಅಂತ ಇತ್ತು. ಯಾಕೆಂದರೆ ಒಳ್ಳೆ ಮಕ್ಕಳು, ಇಬ್ಬರು ಒಳ್ಳೆ ಮಕ್ಕಳು, ಒಳ್ಳೆ ಕ್ಲಾಸಲ್ಲಿ ಫಸ್ಟ್ 1ನೇ ಕ್ಲಾಸಿನಿಂದಲೂ ನನ್ನ ಮಗಳಿಗೆ ಎಷ್ಟು ಪ್ರೈಸು ಸಿಕ್ಕಿದೆ ಅಂತ ಗೊತ್ತಿಲ್ಲ. ಎಲ್ಲದರಲ್ಲೂ ಅವಳು ಫಸ್ಟ್ ಬಂದು ನಾವು ಸಹ ಅವಳನ್ನು ಪ್ರೋತ್ಸಾಹ ಮಾಡಿ ಕಲಿಸಿ MBA ಮಾಡಿ ಈಗ ಜಾಬು ಸಹ ಸಿಕ್ಕಿದೆ, ಮದುವೆ ಕೂಡ ಫಿಕ್ಸ್ ಆಗಿದೆ. ಮಗನೂ ಸಹ ಕಲಿಯುವುದರಲ್ಲಿ ಫಸ್ಟ್. ಅವನನ್ನು ಸಹ ನನಗೆ ಕಲಿಸಬೇಕು ಅಂತ ಆಸೆ ಇತ್ತು. ಯಾಕೆಂದರೆ ಕಲಿಯುವುದರಲ್ಲಿ ಹುಷಾರಿದ್ದಾರಲ್ಲ, ಅದಕ್ಕೆ ನನಗೆ ಅವರನ್ನು ಮಕ್ಕಳನ್ನು ಕಲೀಲಿಕ್ಕೆ ಹುಷಾರಿದ್ದರೆ ತಾನೇ ಕಲಿಸಲಿಕ್ಕೆ ಆಗೋದು ಮಕ್ಕಳಿಗೆ, ಇಲ್ಲದಿದ್ದರೆ ಮಕ್ಕಳನ್ನು ಶಾಲೆಗೆ ಕಲಿಸಲಿಕ್ಕೆ ಆಗ್ತದಾ? ಹಾಗೆ ನನಗೆ ಅವರಿಗೆ ಕಲಿಸಬೇಕು ಅಂತ ಆಸೆ ಏನಿತ್ತು. ಕಷ್ಟಪಟ್ಟು ಇವರು ಕಲಿಯುವುದರಲ್ಲಿ ಹುಷಾರಿದ್ದಾರೆ, ಕಲಿಬೇಕು ಅಂತ ನನ್ನ ಹಠದಲ್ಲಿ ದನಗಳನ್ನು ಸಾಕಿ ಎಲ್ಲ ಇದು ಕೃಷಿ ಎಲ್ಲ ಮಾಡಿ ಮಕ್ಕಳಿಗೋಸ್ಕರ ನನ್ನ ಬಂಗಾರವನ್ನೆಲ್ಲ ಅಡವಿಟ್ಟು ಕಲಿಸಿದ್ದೇನೆ ಅವರಿಗೆ. ಅಡವಲ್ಲಿದ್ದರೂ ಪರವಾಗಿಲ್ಲ, ನನ್ನ ಮಕ್ಕಳು ಕಲಿಬೇಕು, ನನ್ನ ಮಕ್ಕಳು ಒಳ್ಳೆಯ ಸ್ನಾನದಲ್ಲಿ ಇರಬೇಕು ಅಂತ ನನಗೊಂದು ಆಸೆ ಇತ್ತು. ಅದನ್ನು ಮಾಡಬೇಕು ಅಂತ ಇದ್ದೆ. ಮಗಳು ಕಲಿತು ಎಲ್ಲ ಆಗಿದೆ. ಮಗನನ್ನು ಸಹ ಡಬಲ್ ಡಿಗ್ರಿ ಮಾಡಬೇಕು ಅಂತ ಆಸೆ ಇತ್ತು, ಇಂಜಿನಿಯರ್ ಮಾಡಬೇಕು ಅಂತ ಇತ್ತು. ಆದರೆ ಮನೆ ಕಟ್ಟಿ ಏನೋ ಲಾಸ್ ಆಗಿ ಕಲಿಸಲಿಕ್ಕೆ ಆಗಲಿಲ್ಲ. ಇನ್ನು 1 ವರ್ಷ ಕ್ಲಾಸಿಗೆ ಹೋಗು, ಮತ್ತೆ ನಾನು ನಿನ್ನನ್ನು ಸೇರಿಸಿ ಕಲಿಸ್ತೇನೆ ಅಂತ ಹೇಳಿದೆ. ಮತ್ತೆ ಕಲಿಸುವ ನಾನು ಸಹ ಅಂತ. ಆಯ್ತಮ್ಮ ಅಂತ ಹೇಳಿದ. ಇಲ್ಲಿ ಕೆಲಸಕ್ಕೆ ಸೇರಿದ, ಮತ್ತೆ ಅಲ್ಲಿ ಬೆಂಗಳೂರಿಗೆ ಹೋದ. ಈಗ 22 ವರ್ಷ ಆಗಿದೆ. ಹೇಗಿದೆ? 1ರಿಂದ 10ನೇ ಕ್ಲಾಸ್ ವರೆಗೆ ಎಲ್ಲಿ ಓದಿದ? 1ರಿಂದ 10ನೇವರೆಗೆ ಇಲ್ಲಿ ಗುರೇನ್ಕೆರೆಯಲ್ಲಿ 7ನೇ ಕ್ಲಾಸ್ವರೆಗೆ. ಆಮೇಲೆ ಹೈಸ್ಕೂಲಲ್ಲಿ 3 ವರ್ಷ ಮಾಡಿದ, 2 ವರ್ಷ ಮಾಡಿ ಈಗ ಜಾಬು. ಏನು ಕಲ್ತಿದ್ದ? ITI ಡಿಪ್ಲೊಮಾ ಮಾಡಿದ್ದಾನೆ. ಅದೇ ಇಂಜಿನಿಯರ್ ಮಾಡಬೇಕು ಅಂತ ಇತ್ತು. ಮಗಳು ಕಲ್ತಿದ್ದಲ್ಲ, ಇವನು ಸಹ ಕಲಿಬೇಕು ಅಂತ ಆಸೆ ಇತ್ತು ನನಗೆ. ಕಲಿಸಬೇಕಾದ್ರೆ ಮಗಳಿಗೂ ಫಿಕ್ಸ್ ಆಯ್ತಲ್ಲ, ಮತ್ತು ಮನೆ ಸ್ವಾರ್ಧದಲ್ಲಿದೆ ಅಂತ ಕಲಿಸುವುದನ್ನು ನಿಲ್ಲಿಸಿಬಿಟ್ಟದು. ನಾವು ಕೆಲಸಕ್ಕೆ ಹೋಗ್ಲಿ ಅಂತ. ನೀವು ಮೊದಲಿಂದ ಕೃಷಿನೇ ನಿಮ್ಮ ಕುಟುಂಬ? ಇದೇ ನಾನು ಕೃಷಿ, ಇದು ಸ್ವಲ್ಪ ಭೂಮಿ ಇತ್ತಲ್ಲ, ಬೋರ್ವೆಲ್ ಎಲ್ಲ ತೆಗೆದು ಗಿಡ ಎಲ್ಲ ನೆಟ್ಟು, ಅದು ಫಸಲು ಬರದೇ ಇದ್ದಾಗ ಬಾಳೆ ಗಿಡ ನೆಟ್ಟಿದ್ದೇವೆ. ಆಮೇಲೆ ಇದು ಎಲೆ ಅಡಿಕೆ, ಆಮೇಲೆ ಏನು ನಮಗೆ ಅದರಲ್ಲಿ ಆಗ್ತದೆ ಎಲ್ಲವನ್ನೂ ಮಾಡಿ ನಾವು ಅಡಿಕೆ ನಮ್ಮದು. ಅದರಲ್ಲಿ ಏನೆಲ್ಲ ಬರ್ತದೆ ಅದನ್ನೆಲ್ಲ ನಾವು ಕಷ್ಟಪಟ್ಟು ಮಾಡಿ. ಸೊ ಇದೆಲ್ಲ ಆಕಳು ನಮ್ಮದೇ ಆಕಳು ಎಲ್ಲ. ಇದು ಹೀಗೆ ಯಾಕಾಯ್ತು ಅಂತ ಗೊತ್ತಿಲ್ಲ, ಇಂಥ ಪರಿಸ್ಥಿತಿ ಯಾಕೆ ಬಂತು ಅಂತ ಗೊತ್ತೇ ಇಲ್ಲ. ಲವ್ ಅಥವಾ ಇನ್ನೊಂದು ಇದೆಲ್ಲ ನಿಮ್ಗೆ ಏನಾದರೂ ಗೊತ್ತಿತ್ತಾ? ಮೊದಲು ಸ್ವಲ್ಪ ಸಿಕ್ಕ ಮಕ್ಕಳಲ್ಲ, ಕೊರೋನಾದ ಟೈಮಲ್ಲೆಲ್ಲ ಹೀಗೆ ಮಕ್ಕಳು ನೆಂಟರು ಕಟ್ಟುವಾಗೆಲ್ಲ ಗೊತ್ತಿತ್ತು ಸ್ವಲ್ಪ. ಮತ್ತೆ ನಿಲ್ಲಿಸಿಬಿಟ್ಟ 2 ವರ್ಷ. ಅದು ಇದರಲ್ಲಿ ಗುಂಗಲ್ಲೇ ಇಲ್ಲ. ಅಲ್ಲ, ನೀವು ಈಗ ಕೊರೋನಾ ಅಂದ್ರಲ್ಲ, ಅಂದ್ರೆ ಎಷ್ಟು ವರ್ಷದ ಹಿಂದೆ ಇದು? ಅದು ಕೊರೋನಾ ಟೈಮ್ 5 ವರ್ಷ ಆಯ್ತು ಅಂತ. ಆಗ ವಯಸ್ಸು ಎಷ್ಟು ಅವನಿಗೆ? ಆಗ 10ನೇ ಕ್ಲಾಸಲ್ಲಿದ್ದ. 10 ಅಂದ್ರೆ 16 ವರ್ಷ 15 ವರ್ಷ ಒಂದೇ ವಯಸ್ಸಲ್ಲ. ಅದು ರಜೆಯಲ್ಲೆಲ್ಲ, ಕೊರೋನಾದ ರಜೆಯಲ್ಲಿ ಇತ್ತಲ್ಲ, ಮಕ್ಕಳು ಎಲ್ಲ ಮನೆಗೆ ಹೋಗ್ತಾರೆ, ತಂಗಿ ಮನೆಗೆ ಅವರಿಗೆ ಹೋಗ್ತಾರೆ. ನೆಂಟರು ಕಟ್ಟುವಾಗ ಹೀಗೆ ಮಕ್ಕಳು ಎಲ್ಲ ರಜೆ ಅಲ್ಲ,
ಅದು ಮಾತಾಡಿ ಹಂಗೆ ಆಗಿದ್ದೇನು ಅಂತ ಅನಿಸ್ತದೆ ನನಗೆ. ನಿಮಗೂ ಗೊತ್ತಿಲ್ಲ ಏನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. 3 ವರ್ಷ ಆದಮೇಲೆ ಜಗಳ ಈ ಜಗಳ ಅಂತಲ್ಲ, ಹೀಗೆ ಮೊಬೈಲ್ ಬ್ಲಾಕ್ ಮಾಡ್ತಾರಲ್ಲ, ಮೊಬೈಲ್ ಮಾಡುವಾಗ ಇವನು ಸ್ವಲ್ಪ ಸಿಟ್ಟಾಗ್ತದೆ ಅಲ್ಲ, ಆಗಿನಿಂದ ಸ್ವಲ್ಪ ಸಿಟ್ಟು. ಇಲ್ಲಾಂದ್ರೆ ಅದೇ ಒಂದು ವಿಷಯ ಅವನಿಗೆ, ಬೇರೆ ಏನು ವಿಷಯ ಇಲ್ಲ. ಮತ್ತೆ ಅದು ಇಲ್ಲ, ನಮಗೆ ಗೊತ್ತಾಗದಾಗೆ ಗೊತ್ತೇ ಇಲ್ಲ ಇದು ಎಂತ ಅಂತ. ನಿಮಗೂ ಏನು ಗೊತ್ತಿಲ್ಲ? ನನಗೂ ಅದು ಇದು ಗೊತ್ತಿಲ್ಲ ಎಂತ ಅಲ್ಲ. ಇದು ಮೊಬೈಲಲ್ಲಿ ನಮ್ಮ ಎದುರು ಮಾತಾಡ್ತಾರೆ ಮಕ್ಕಳು, ನಮ್ಮ ಎದುರು ಮಾತಾಡುದಿಲ್ಲಲ್ಲ, ಗಂಡು ಮಕ್ಕಳಲ್ಲ. ಹೆಣ್ಮಕ್ಳಾದ್ರೂ ನಮ್ಮ ಹತ್ರ ಇರ್ತಾರೆ, ಗಂಡು ಮಕ್ಕಳು ನಮ್ಮ ಹತ್ರ ಇರುದಿಲ್ಲ. ಮತ್ತೆ ಇವನು ಮನೆಯಲ್ಲಿ ಇರುವುದಿಲ್ಲಲ್ಲ, ರಜೆಯಲ್ಲಿ ಕೆಲಸ ಮಾಡ್ತಾನೆ, ಅಡಿಕೆ ಸುಲಿತಾನೆ. ಸಂಜೆ ಬಂದು ಅವರಷ್ಟಿಗೆ ಅವರು ಮೊಬೈಲ್ ನೋಡಿ ಊಟ ಮಾಡಿ ಮಲಗ್ತಾರೆ. ಇದು ಅವನಿಗೆ ಸುಸ್ತು ಇರ್ತದಲ್ಲ, ಮಲಗ್ತಾನೆ ಬೇಗ ಊಟ ಮಾಡಿ. ಇವನ ಸ್ವಭಾವ ಹೇಗೆ? ಎಲ್ಲರೊಟ್ಟಿಗೆ ಒಳ್ಳೆ ಮಗ. ನನ್ನ ತಾಯಿ ಅಂದ್ರೆ ನನಗೆ ಅಷ್ಟು ಪ್ರೀತಿ ಅವನಿಗೆ, ನನ್ನಷ್ಟು ಪ್ರೀತಿಯ ತಂದೆ ಹತ್ರ ಪ್ರೀತಿ ಇದೆ, ಅಕ್ಕನ ಹತ್ರ ಸಹ ಪ್ರೀತಿ ಇದೆ. ಅಲ್ಲ, ಒಂದು ಈ ರೀತಿ ಮಾಡ್ಲಿಕ್ಕೆ ಕಾರಣ ಏನಂತೀರ ನೀವು? ಏನಂತ ಅದು ನಮ್ಗೆ ಗೊತ್ತೇ ಇಲ್ಲ, ಎಂತ ಅಂತ ಗೊತ್ತಿಲ್ಲ. ಅದು ಯಾಕೆ ಮಾಡಿದೆ ಅಂತ ಗೊತ್ತಾಗುತ್ತಿಲ್ಲ, ಯಾಕೆ ಮಾಡಿದೆ ಅಂತ ಗೊತ್ತಾಗುತ್ತಿಲ್ಲ. ಅವತ್ತು ನಿಮ್ಮ ಹತ್ರ ಹೇಳಿ ಹೋದ್ನ? ಕೆಲಸ ಜಾಬ್ಗೆ ನಾರ್ಮಲ್ ಆಗಿ ಬ್ಯಾಗ್ ಸಿಕ್ಕೊಂಡು ಹೋದ. ಯಾವತ್ತು? ಮಂಗಳವಾರ. ಆಮೇಲೆ ಅವನು ಇದ್ರಲ್ಲಿ ಇದ್ದಂತೆ, ನಿಜಾನದು? ಬೆಂಗಳೂರಿಗೆ ಅಲ್ಲಿದ್ನ? ಬೆಂಗಳೂರಲ್ಲಿ ಇದ್ದದ್ದು, ಅಲ್ಲಿಗೆ ಹೋದದ್ದು. ಯಾವಾಗ? ಮಂಗಳವಾರ. ನಾವು ಯಾವತ್ತು ಶನಿವಾರ ಆದಿತ್ಯವಾರ ರಜೆ, ಮತ್ತೆ 11 ಗಂಟೆಗೆ ಇದು ಜಾಯಿನ್ ಅಂತ ಹೇಳಿದ್ದ ಸೋಮವಾರ. ನಾವು ಭೂತದ ಕೋಲಕ್ಕೆ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೇವೆ 3 ವರ್ಷ. ಹೋಗಿ ಬಂದು ಅವನು ಮಂಗಳವಾರ ಹೋಗಿದ್ದ ಬೆಂಗಳೂರಿಗೆ. ಮತ್ತೆ ನಮಗೆ ಏನು ವಿಷಯ ಗೊತ್ತಿಲ್ಲ. ನನ್ನ ಹತ್ರ ಒಂದು ಮೊಬೈಲು ಸಹ ಇಲ್ಲ, ನಾನು ಫೋನ್ ಮಾಡೋದೇ ಇಲ್ಲ. ನನ್ನ ಗಂಡ ಯಾವಾಗಾದರೂ ಇವನು ಬರ್ತಾನಲ್ಲ ಆಗ ಮಾತ್ರ ಮಾತಾಡುದು. ನನಗೆ ಏನು ವಿಷಯ ಗೊತ್ತಿಲ್ಲ, ಇರುವುದಿಲ್ಲ. ಮಗನ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿದ್ರೆ, ಯಾಕೆ ಹೀಗಾಯ್ತು ಅಂತ ಹೇಳಿ? ಏನು ಗೊತ್ತಾಗ್ತಿಲ್ಲ, ಯಾಕಾಯ್ತು ಅಂತ ನನಗೆ ಗೊತ್ತೇ ಏನು ಅಂತ ಗೊತ್ತಾಗ್ತಿಲ್ಲ. ಮಗ ಎಜುಕೇಶನ್ ಅಲ್ಲೆಲ್ಲ ಹೇಗಿದೆ? ಒಳ್ಳೆದಿದೆ, ಎಜುಕೇಶನ್ ಆಗಿದೆ. ಓದುವಾಗ ಚೆನ್ನಾಗಿದೆ. ಯಾಕಂದ್ರೆ ನೀವು ನೋಡಿದ್ರೆ ಹಳ್ಳಿಯಲ್ಲಿ ಕೃಷಿ ಕುಟುಂಬದವರು, ಕಷ್ಟದಲ್ಲಿ ಜೀವನ ತೆಗೆಯೋರು, ನಿಮ್ಮ ಕಷ್ಟದಲ್ಲಿ ಜೀವನ ತೆಗೆಯೋರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಹಸು ಸಾಕಾಣೆ ಎಲ್ಲ ಮಾಡ್ತೀರಾ, ಮತ್ತು ಅವರು ನಿಮ್ಮ ಸಂಬಂಧಿಕರು ಬೇರೆ. ಯಾಕೆ ಹೀಗಾಯ್ತಂತೀರಾ ನೀವು ಒಬ್ರು ತಂದೆಯಾಗಿ ಹೇಳೋದಾದ್ರೆ? ಯಾಕಂತ ಗೊತ್ತಿಲ್ಲ, ನಮ್ಗೆ ಗೊತ್ತಿದ್ರೆ ನಮ್ಗೆ ಆಗ್ತೈತೆ ಈ ರೀತಿ. ಅದೇ ಇಲ್ಲಾದ್ರೆ ನಮ್ಮ ಮಗ ಅಂತ ಅವನಿಗೆ ನಾಯಿ ಬೆಕ್ಕು ಅಂದ್ರೆ ಎಷ್ಟು ಪ್ರೀತಿ ಅಂದ್ರೆ ಅವನೇ ತಂದಿದ್ದು. ಅಲ್ಲ, ಈಗ ನಿಮಗೆ ಯಾವತ್ತು ಸಿಕ್ಕಿದ್ದು ಕೊನೆಯದಾಗಿ? ಇನ್ಸಿಡೆಂಟ್ ಆಯ್ತಲ್ಲ ಮೊನ್ನೆ, ಎಂತ ಆಯ್ತಲ್ಲ, ಆವಾಗಲೇ ಸಿಕ್ಕಿದ್ದು. ಅದಕ್ಕಿಂತ ಬ್ಯಾಂಗ್ಳೂರಲ್ಲಿದ್ದ. ಕೊಲೆಯಾದ ನಂತರ ನಿಮ್ಮನ್ನು ಸಿಕ್ಕನ? ಇಲ್ಲ, ಅವರಿಗೆ ಮನೆಗೆ ಬರಲಿಲ್ಲ. ಬೆಳಿಗ್ಗೆ ಸಿಕ್ಕನ ಅಥವಾ? ಇಲ್ಲ, ಫೋನ್ ಮಾಡಿ ಹೇಳಿದ್ದ ಅವನು. ಏನಂತ ಹೇಳಿ? ಹೀಗೆ ಮಾಡಿ, ನನಗೆ ಹೊಟ್ಟೆ ನೋವಾಗ್ತಾ ಉಂಟು, ವಿಷ ಕುಡಿದಿದ್ದೇನೆ ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ದ. ಅದು ಬೆಳಿಗ್ಗೆ, ಕೊಲೆಯಾದ ಮರುದಿವಸ ಬೆಳಿಗ್ಗೆ. ಎಂತ ಯಾಕೆ ಮಾಡಿದ್ಯಪ್ಪ ಹೀಗೆ ಅಂತ ಹೇಳಿ? ಅದು ಮೊದಲು ಇದು ಟಿವಿಯಲ್ಲೆಲ್ಲ ಬರ್ತದಲ್ಲ, ಮತ್ತೆ ನೀವು ಕೇಳಲಿಲ್ವಾ? ನಾನು ಅದಕ್ಕೆ ಅಂತ ಕೇಳಿಲ್ಲ. ಹೊಟ್ಟೆ ನೋವಾದ್ರೆ ಎಂತ ಮಾಡೋದು, ಪೊಲೀಸ್ನವ್ರು ಇದ್ರು ಇಲ್ಲಿ, ಆವಾಗ ಪೊಲೀಸ್ನವ್ರು ಇದ್ರು ಇಲ್ಲಿ ಮನೆಯಲ್ಲಿ. ಅವ್ರ ಹತ್ರ ಹೇಳಿದೆ, ಈಗ ಅವನಿಗೆ ಕಾಲ್ ಮಾಡಿ, ಅವ್ರು ಯಾರು ಕಾಲ್ ಮಾಡಿದ್ರು ಅಂತ ಹೇಳಿದ್ರು. ಅವನಿಗೆ ಕಾಲ್ ಮಾಡಿ ಅಂತ ಹೇಳಿದ್ರು, ಅವನಿಗೆ ಕಾಲ್ ಮಾಡಿದೆ ಅಂತ ಹೇಳಿದೆ, ಕಾಲ್ ಕೊಡಿ ಅಂತ ಹೇಳಿದ್ರು. ಮತ್ತು ಅವರು ಅಲ್ಲಿ ನಿಲ್ಲಿ ಕೇಳಿದ್ರು, ಇರ್ಕೊಳ್ಳಿ ಕೇಳಿದ್ರು. ಇಲ್ಲಿ ಪಚ್ಚನಾಡಿಯಲ್ಲಿ ನಿಲ್ಲಿ ಕೇಳಿದ್ರು. ಮತ್ತು ಅಲ್ಲಿಂದ ಕೊಂಡೋಗಿದ್ದಾರೆ ಅಂತ ಗೊತ್ತು. ಸಿಲಿಂಡರ್ ಅವ ಎಂತ ಮಾಡಬೇಕಪ್ಪ ಅಂತ ಹೇಳಿದ್ರು ನನ್ನ ಹತ್ರ. ಸಿಲಿಂಡರ್ ಆಗ ಅಂತ ಹೇಳಿದೆ. ಬಟ್ ಅವನಿಗೆ ಆ ಒಂದು ಹತ್ಯೆ ಮಾಡುವಂಥದ್ದು ಏನಾಗಿತ್ತು? ಅದೇ ಕೇಳ್ಬೇಡಿ, ನಮಗೆ ಗೊತ್ತೇ ಇಲ್ಲ, ಅದ ವಿಷಯ ಕೇಳ್ಬೇಡಿ. ಮತ್ತೆ ಒಬ್ಬಂಟಿಗ ಇರ್ತಿದ್ದ ಹೆಚ್ಚು, ಯಾರ ಜೋಡಿ ಮಾತಾಡ್ತಿರ್ಲಿಲ್ಲ? ಕೆಲಸ ಮಾಡ್ತಿದ್ದಲ್ಲ, ಹೇಗೆ ಒಬ್ಬಂಟಿಯಾಗಿರ್ತಾನೆ? ಎಲ್ಲ ಊರಲ್ಲಿ ಕೇಳಿ, ಯಾವನು ಒಬ್ಬನೇ ಸುಲಿಲಿಕ್ಕೆ ಹೋಗುದಲ್ಲ, 4 ಜನರ ಒಟ್ಟಿಗೆ ಹೋಗುದು. ಅಲ್ಲಿ ಬಜ್ಜೆ ಸುಲಿಯೋರಿದ್ದಾರಲ್ಲ ಅವರಿಗೆ ಫೋನ್ ಮಾಡಿ, ಇದೇ ಇವತ್ತು ಶನಿವಾರ ಆದಿತ್ಯವಾರ ಸುಲಿಲಿಕ್ಕೆ ರಜೆ ಇರುವಾಗ, ಈಗ ಕಾಲೇಜ್ ರಜೆ ಇರುವಾಗ, ಮತ್ತೆ ದಸರಾ ರಜೆ ಇರುವಾಗ, ಇದು ಆಗ್ತದೆ 2 ತಿಂಗಳು ರಜೆ ಇರುವಾಗ ಎಲ್ಲರ ಹತ್ರ ಫೋನ್ ಮಾಡಿ, ಅವನಿಗೆ ಒಬ್ಬಳಿಗೆ ರಜೆಯಲ್ಲೆಲ್ಲ ಹೋಗುದವನು, ಇಲ್ಲ ಸಿಕ್ಕುದಿಲ್ಲಲ್ಲ ಕೆಲಸ. ಸುಲಿಯುವವರ ಒಟ್ಟಿಗೆ ಹೋಗಿ ಸುಲಿಯುವುದು. ಅಲ್ಲಿ ಇದು 4 ಜನ ಸುಲಿತಾರಲ್ಲ ಅವರೊಟ್ಟಿಗೆ ಕೂತು, ಆಗ ಒಬ್ಬಂಟಿ ಹೇಗೆ ಆಗುದು? ಈಗ ಬೈಕ್ ಇದೆ, ಅವನಿಗೆ ಕಾರ್ ಇದೆ, ಹೇಗೆ ಒಬ್ಬಂಟಿ ಆಗುದು? ಅವನು ಬೈಕಲ್ಲೆಲ್ಲ ಕಾಲೇಜಿಗೆ ಹೋಗ್ತಾನೆ, ಹೀಗೆ ಓಡಾಡ್ತಾನೆ. ಅವನ ಹತ್ರ ಬೈಕ್ ಇರುವಾಗ ಅವನು ಓಡಾಡ್ತಾನೆ, ಅವನು ಒಬ್ಬಂಟಿಯಾಗಿ ಇರ್ತಾನ? ಒಂದು ಈಗ 8 ತಿಂಗಳಾಗುವ ಅಷ್ಟೇ. ಬೈಕ್ ಇತ್ತು, ಬೈಕ್ ಮಾರಿ ಕಾರ್ ತಗೊಂಡದ್ದು. ಬೈಕ್ ಇತ್ತಲ್ಲ, ಇದು ಬ್ಯಾಂಗ್ಳೂರಿಗೆ ಹೋಗುವಾಗ ಬೈಕ್ ಅನ್ನೋದು ಇವರಿಗೆ ಓಡಿಸ್ಲಿಕ್ಕೆ ಆಗುದಿಲ್ಲ. ಇದು ಕೂತೋಲಿಗೆ ಅದು ಇದಲ್ಲ, ಬೈಕ್ ಒಂದು ಸ್ವಲ್ಪ ಎತ್ತರ ಇದೆ, ಅದು ಸುಮ್ಮನೆ ನಿಲ್ಬೇಕಲ್ಲ. ಇದು ಇನ್ನು ಕಾರ್ ಇರ್ಲಿ ಅಂತ ಅವನು ಕಾರ್ ತಗೊಂಡದ್ದು. ಬೈಕಲ್ಲಿ 3 ತಿಂಗಳು ಇಂಟರ್ವ್ಯೂಗೆ ಹೋದ ಕಾಲೇಜ್ ಇದರಲ್ಲಿ.
ಆಗ ಇದು ಮನೆಯಲ್ಲಿ ನಿಲ್ತದಲ್ಲ ಬೈಕ್ ಹಾಲಾಗ್ತದಲ್ಲ, ಇದು ಬೈಕ್ ಇನ್ನು ಬೇಡ, ಇನ್ನು ಕಾರ್ ತಗೊಳ್ಳುವ, ಎಲ್ಲರಿಗೆ ನಮ್ಗೆ ಹೋಗ್ಲಿಕ್ಕೆ ಆಗ್ತದೆ ಅಂತ. ಮತ್ತೆ ನಾನು ಬ್ಯಾಂಗ್ಳೂರಿಗೆ ಹೋದಾಗ ಆ ಬೈಕನ್ನು ನಿಮಗೆ ಅಪ್ಪನಿಗೆ ಓಡಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಆಗ್ಬೋದು ಅಂತ ತೆಗ್ದ, ಕಾರ್ ತೆಗ್ದ ಮಾರಿ. ನಾವು ಸಹ ಆಗ್ಬೋದು ಅಂತ ಹೇಳಿದೆ, ಬೈಕ್ ಬೇಡ ಅಂತ. ಮತ್ತೆ ಇತ್ತದು ಇಲ್ಲಿ ಮನೆಯಲ್ಲೇ ಇತ್ತು ಕಾರ್. ಅಂದ್ರೆ ನಿಮ್ಮ ಮಗಳದು ಎಂಗೇಜ್ಮೆಂಟ್ ಆಗಿತ್ತು, ಅದು ಹೇಳ್ತಾ ಇದ್ದ ಅಂತ ಹೇಳಿ 3-4 ತಿಂಗಳು ಪ್ರೀತಿ ಮಾಡುದು, ಅದು ನಮ್ಗೆ ಗೊತ್ತಿಲ್ಲ. 4 ತಿಂಗಳು 4 ವರ್ಷ ಮಾಡಿದ್ದೇನೆ ಅಂತ ಹೇಳಿಕೊಂಡು ಒಪ್ಪಿಗೆ ಇತ್ತು, ಆಗ ಒಪ್ಪಿಗೆ ಇತ್ತು, ಅವಳಿಗೆ ಒಪ್ಪಿಗೆ ಇತ್ತು, ಅವಳಿಗೆ ಸಹ. ನಿಮ್ಗೆ ಹೇಗೆ ಗೊತ್ತಾಯ್ತು ಇದು ಒಪ್ಪಿಗೆ ಇತ್ತು ಅಂತ ಹೇಳಿ? ಅದು ಮಾತಾಡುವಾಗ ಅವರು ಇದು ಅವಳುಂಟಲ್ಲೇ, ನಾನು ಇವನಿಗೆ ಬೈಯುದು, ಅದು ಮದುವೆ ಆಗುದಂದ್ರೆ ಸರಳಿ ಎಲ್ಲ ಬರ್ಬೇಕಲ್ಲ, ಹಾಗೆ ಆಗುದಿಲ್ಲ ಅಂತ. ಆಗ ಇವನು ಕೂಡಿ ಬರ್ತದೆ ಅಂತ ಮಾತಾಡ್ಕೊಂಡಿದ್ರು ಒಟ್ಟು ಜೊತೆಯಲ್ಲಿ. ಅದು ಫೋನಲ್ಲೆಲ್ಲ ಗೊತ್ತಾಗ್ತದಲ್ಲ, ಅಲ್ಲಿ ಮೇಲೆ ಹೋಗಿ ಮಾತಾಡ್ತಾರಲ್ಲ, ಸ್ವಲ್ಪ ಸ್ವಲ್ಪ ಮತ್ತೆ ಗೊತ್ತಾಗ್ತದಲ್ಲ. ನಮಗೆ ಕೇವಲ ಅವ್ರ ಸಂಬಂಧಿಕರಷ್ಟೇನೆ ಬಿಟ್ರೆ, ಸಂಬಂಧ ನಮ್ಮ ಅವ್ರ ಚಿಕ್ಕಮ್ಮನ ಮನೆಯಲ್ಲಿ ಕೆಳಗೆ ಇವ್ರ ತಂಗಿ ಮನೆ ಅದು ಬಿಟ್ರೆ ನಮಗೆ ಅವ್ರಿಗೆ ಯಾವುದೇ ರೀತಿಯ ಪರಿಚಯನೂ ಇಲ್ಲ, ಹುಡುಗನ ಬಗ್ಗೆ ಅವತ್ತು ಮಾತಾಡುವಿಲ್ಲ ಅಂತ ಹೇಳ್ತಾರೆ. ಅದು ಮೊಬೈಲ್ ತೆಗೆದ್ರೆ ಗೊತ್ತಾಗ್ತದೆ, ಇಬ್ಬರದ್ದು ಮೊಬೈಲ್ ತೆಗೆದ್ರೆ ಗೊತ್ತಾಗ್ತದೆ, ಅದ್ರಲ್ಲಿ ಇರ್ಬೋದು ಸಂಭಾಷಣೆ ಆಗಿದೆ. ನಿಮ್ಮ ಮಗ ಇದನ್ನ ಹೇಳಿಲ್ವಾ ನಿಮ್ಗೆ ಯಾವತ್ತೂ? ಯಾವುದು? ನೀವು ಯಾವತ್ತು ಹೇಳಿಲ್ವಾ ಈ ರೀತಿ ಎಲ್ಲ ಮಾಡಬೇಡ, ನಿಮ್ಮ ಅಕ್ಕನ ಮದುವೆ ಇದೆ, ಎಂಗೇಜ್ಮೆಂಟ್ ಅದು ಈಗ ಇಲ್ಲ, ಈ ಟೈಮಲ್ಲೆಲ್ಲ ಅದು ಇಲ್ಲ, ಈಗ ಇಲ್ಲ, ಅದರ ವಿಷಯವೇ ಇಲ್ಲ. ಲವ್ ಇದ್ದೆಲ್ಲ ಇದು ಇಲ್ಲ, ಬ್ರೇಕಪ್ ಆಗಿದೆಲ್ಲ. 2 ವರ್ಷ ಆಗಿದೆ, 2 ವರ್ಷ ಆಗಿದೆ, 2 ವರ್ಷ 1 ವರ್ಷ ಅಷ್ಟೇ ಆಗಿದೆ. ಬ್ರೇಕಪ್ ಆಗಿದೆ ಅಂತ ಹೇಳ್ತಾ ಇದ್ದ ಅವನು. 2 ವರ್ಷ ಲವ್ ಮಾಡಿ ಆಗಿತ್ತು. ತದನಂತರ ಬ್ರೇಕಪ್ ಆಗಿ 2 ವರ್ಷ ಆಗ್ಬೋದು ಅಷ್ಟೇ. ಯಾಕಂದ್ರೆ ಅವನ ವಯಸ್ಸು ಚಿಕ್ಕದು. 10ನೇ ತರಗತಿಯಲ್ಲಿ 14 ವರ್ಷ, ಅವಾಗಲಿಂದ ಪರಿಚಯ ಇತ್ತು. ಪರಿಚಯ ಹಂತಕ್ಕೆ ಹೋಗಿ ಮತ್ತೆ ಅದು ಪ್ರೀತಿಗೆ ಹೋಯ್ತಾ ಏನ ನಿಮ್ಗೆ ಗೊತ್ತಿಲ್ಲ ನಮಗೆ, ಅದೆಲ್ಲ ವಿಷಯ ಎಲ್ಲ ಗೊತ್ತಿಲ್ಲ. ಅದು ಅವರವರಿಗೆ ಗೊತ್ತಿಲ್ಲ. ಬೆಂಗಳೂರಿಗೆ ಹೋಗಿ ಎಷ್ಟು ವರ್ಷ ಆಯ್ತು? ಬೆಂಗಳೂರಿಗೆ ಹೋಗಿ 3 ತಿಂಗಳು ಕೆಲಸಕ್ಕೆ. ಇಲ್ಲಿ ಮೊದಲು 5-6 ತಿಂಗಳು ಇಲ್ಲಿದ್ದ, ಇಲ್ಲಿ ಶೋರೂಮಲ್ಲಿ. ಡಿಪ್ಲೊಮಾ 1 ವರ್ಷ ಆಯ್ತು ಅಷ್ಟೇ. ಅವ್ರ ಮನೆಯವ್ರಿಗೆ ಲಾಸ್ ಆಗಿದ್ದಕ್ಕೆ ಏನಂತೀರ? ಅವರಿಗೂ ಲಾಸ್ ಆಗಿದೆ, ನಮಗೂ ಲಾಸ್ ಆಗಿದೆ. ಏನಂತ ಹೇಳುದು, ಇಬ್ರು ಮನೆಯವರು ಒಂದೇ ರೀತಿಯಾಗಿ ಇದ್ದೇವೆ ನಾವೀಗ. ಅವರು ಮಗಳನ್ನು ಕಲ್ಕೊಂಡಿದ್ದೇವೆ, ನಾವು ಮಗನನ್ನು ಕಲ್ಕೊಳ್ತೇವೆ, ಇನ್ನು ಕಲ್ಕೊಂಡ ಹಾಗೆ ಅದು. ಇಬ್ರು ಮನೆಯವರಿಗೆ ಲಾಸ್ ಆಗಿದೆ ಈಗ. ಕಾನೂನಿನ ಶಿಕ್ಷೆ ಅಥವಾ ಇನ್ನೊಂದ್ರ ನಾವು ತಂದೆ ತಾಯಿ ಅಂತ ಹೇಳುದು ನಾವು. ಈ ರೀತಿ ಮಕ್ಕಳು ಹಾಳಾಗ್ಬಿಟ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ. ಮನೇನ ಏನಾಯ್ತು, ಇದು ಮನೆ ಕಟ್ಟಿಸ್ತಾ ಇದ್ದಿದ್ದು ಈಗ ನಿಲ್ಲಿಸಿದ್ದೇವೆ. ಅದು ಆರ್ಥಿಕ ಸ್ಥಿತಿ ಸ್ವಲ್ಪ ಕಡಿಮೆ ಉಂಟಾಗಿ. ಇದು ಮೊದ್ಲು ಹಿಂದೆ ಮನೆ ಇತ್ತು ಇವ್ರೆ? ಇಲ್ಲಿ ಒಂದು ಮನೆ ಹಂಚಿದ್ದು ಮನೆ ಇತ್ತು, ಅದನ್ನು ಮಾಡಿ ಅವನೇ ಇಷ್ಟು ದೊಡ್ಡ ಮಾಡ್ಬೇಕು ಅಂತ ಅವನಿಗೆ ಆಸೆ. ಅದು ಇಂಜಿನಿಯರ್ ಬರುವಾಗ ಪ್ಲಾನಿಂಗ್ ಎಲ್ಲ ಮಾಡುದು, ಅದು ಮೆಟ್ಟು ಇಡ್ಬೇಕು ನನಗೆ, ಮತ್ತೆ ಮಾಡ್ಬೇಕು ಅಂತ. ಅವನು ದೊಡ್ಡದಾದ್ಮೇಲೆ ನನಗೆ ಮಾಡ್ಬೇಕು. ಅದಕ್ಕೆ ಇಂಜಿನಿಯರ್ ಅವರು ಹೇಳುದು, ಆ ಮಕ್ಕಳು ಹೇಳುದನ್ನು ಸಹ ಕೇಳ್ಬೇಕು ಅಂತ ಅವರು ಅದು ಪ್ಲಾನಿಂಗ್ ನಲ್ಲಿ ಬರೆದು ಕೊಟ್ಟದ್ದು. ಇಲ್ಲಾದ್ರೆ ಬೇಡ ಅಂತ ಇತ್ತದು. ಎಷ್ಟು ಕನಸು ಕಂಡವ, ಯಾಕೆ ಮಾಡಿದ ಗೊತ್ತಿಲ್ಲ. ಮಾಡಿದ್ದಾನ ಯಾವನನ್ನು ಯಾರು ಮಾಡಿಸ್ತಾರೋ ಅಲ್ಲ, ದೇವರಿಗೆ ಅಂತ ಗೊತ್ತಾಗುದಿಲ್ಲ. ಆದ್ರೆ ನಿಮ್ಗೆ ಅವನು ಹೇಳ್ತಾ ಇದ್ದ, ನಿಮ್ಮ ಮೊನ್ನೆ ಒಂದು ಇಂಟರ್ವ್ಯೂ ನಾನು ನೋಡಿದೆ, ಅವನು ಹೇಳ್ತಾ ಇದ್ದಂತೆ, ನಾನು ಅಕ್ಕ ನಿಮ್ಗಿದ್ದಾಳೆ, ನಾನು ನಿಮ್ಮೊಟ್ಟಿಗೆ ಇರುವುದಿಲ್ಲ ಇನ್ ಮುಂದೆ ಅಂತ ಹೇಳ್ತಿದ್ದಂತೆ. ಯಾಕೆ ಹಾಗೆ? ಅದು ಯಾಕೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಅದು ಯಾಕೆ ಹಾಗೆ ಹೇಳ್ತಿದ್ದ? ನನಗೆ ಬೇಡ ಮನೆ, ಅಕ್ಕ ಇದ್ದಾಳಲ್ಲ ಅಕ್ಕಲಿಗೆ ಇರ್ಲಿ ಅಂತ, ನನಗೆ ಮನೆ ಬೇಡ. ಅದು ಒಮ್ಮೊಮ್ಮೆ ನಾವು ಇದು ಆಗ್ತದಲ್ಲ, ಆಗ ಕೇಳುವಾಗ ಆಗ ಹೇಳ್ತಾ ಇದ್ದೇವೆ. ಇದರ ವಿಷಯವಾಗಿ ಒಮ್ಮೊಮ್ಮೆ ಜಗಳ ಆಗ್ತದಲ್ಲ, ಆಗ ಹೇಳುವುದಾಗ ನೀವು ಬುದ್ಧಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀರಿ? ಎಷ್ಟು ಪ್ರಯತ್ನ, ಆಗ ಹೇಳ್ಬಾರ್ದು. ಮನೆ ಎಲ್ಲ ನಿನಗೆ ಆಯ್ತು, ಅಕ್ಕ ನಾನು ಕೊಡುದಲ್ಲ. ಇಷ್ಟೆಲ್ಲ ನೀವು ಬುದ್ಧಿ ಹೇಳ್ತಿದ್ರ, ಇದು ನೀನ್ ಇವೆಲ್ಲ ವಿಷಯಕ್ಕೆ ಹೋಗಬೇಡ, ನೀನ್ ಎಜುಕೇಶನ್ ಮಾಡು, ಅದು ಹೇಳಿದ್ದೇವೆ ನಾವು. ಮದುವೆ ಮಾಡ್ತೇವೆ ಎಷ್ಟು ದಿವಸ ಹೇಳಿದ್ವಿ? ಎಷ್ಟು 2 ವರ್ಷದಿಂದ ಹೇಳ್ತೇವೆ. ಅದು ಎಲ್ಲ ಹೇಳಿದೆ. 2 ವರ್ಷ ಬುದ್ಧಿ ಹೇಳ್ತಾ ಇದ್ದೆ, ಓದ್ಕೊಂಡು ಬುದ್ಧಿ ಹೇಳ್ತಿದ್ದೆ. ಯಾಕಂದ್ರೆ ನಿನ್ನ ಜೀವನ ಇದೆ ಎಲ್ಲ ಅಲ್ಲ, ಅವನ ಅಂತ ಹೇಳ್ತಿದ್ದೇವೆ, ಅದನ್ನು ಕೇಳ್ತಾ ಇದ್ದ. ಅದು ಈಗ ಯಾಕೆ ಮಾಡಿದ ಅಂತ ಗೊತ್ತಿಲ್ಲ ಅಷ್ಟೇ. ಅವತ್ತು ಹಿಂದಿನ ದಿವಸ ಮನೆಯಲ್ಲಿ ಇಲ್ಲ, ಬ್ಯಾಂಗ್ಳೂರಿಗೆ ಕೆಲಸಕ್ಕೆ ಹೋಗಿದ್ದ. ಮಂಗಳವಾರ ಈಗ ಹೋಗಿದ್ದಾನಲ್ಲ, ಮತ್ತೆ ಬರ್ಲೇ ಇಲ್ಲ. ದಿವಸ ನೀವು ಇದಕ್ಕೆ ಬಂದಿದ್ರೆ, ನೀವು ಅಜ್ಜಿ ಮನೆ ಭೂತಕ್ಕೆ ಹೋಗಿದ್ರ? ಹೌದು. ಯಾವತ್ತು? ಸಂಡೇ. ಅಲ್ಲಿಂದ ರಾತ್ರಿ ಬಂದಿದ್ದಾರೆ, ರಾತ್ರಿ ಬಂದಿದ್ದೇವೆ ಹೋಗಿ. ಅಲ್ಲಿಂದ ಸೀದಾ ಇದಕ್ಕೆ ಹೋಗ್ಬಿಟ್ಟ ಬೆಂಗಳೂರಿಗೆ? ಅಲ್ಲ, ಬಂದು ಮನೆಯಲ್ಲಿ ಮಲಗಿದ್ದೇವೆ. ಬೆಳಿಗ್ಗೆ ಮನೆಯಲ್ಲಿ ಅದು ಸುಸ್ತಾಗ್ತದೆ, ಅವತ್ತು ಹೋಗ್ಲಿಲ್ಲ, ಹೋಗಿ ನಿದ್ದೆಲ್ಲ ಇಲ್ಲಲ್ಲ. ಸೋಮವಾರ ಹೋಗ್ಲಿಲ್ಲ, ಮಂಗಳವಾರ ಹೋದದ ಬೆಳಿಗ್ಗೆ. ಇವರೇ ಕಲಿಸಿ ಬಂದದಲ್ಲಿ ಅವರಿಗೆ. ಇದು ಗುರಾಣಿಕೆರೆಗೆ ರೈಲಲ್ಲಿ ಹೋಗುದು ಅಂತ ಹೇಳಿದ, ಪುತ್ತೂರಿಗೆ ಹೋಗಿ ಹಾಗೆ ಗುರಾಣಿಕೆರೆಯಲ್ಲಿ ಬಿಟ್ಟು ಬಂದದ್ದು. ಬಸ್ ಗುರಾಣಿಕೆರೆ ಬರುತ್ತಲ್ಲ, ಬೈಕಲ್ಲಿ
ಹಾಗೆ ಬಿಟ್ಟು ಬಂದದ್ದು ನಾನು ಅವನನ್ನು ಸೀದಾ ಬ್ಯಾಂಗ್ಳೂರಿಗೆ ಹೋಗಿದ್ದೆ. ಮತ್ತೆ ಬರ್ಲೇ ಇಲ್ಲ. ಮತ್ತೆ ಬರಲಿಲ್ಲ. ಆಮೇಲೆ ಅದರ ನಂತರ ಬರಲಿಲ್ಲ. ಎಷ್ಟು ದಿವಸ ಆಗಿತ್ತು ಅಲ್ಲಿ ಮನೆ ಬಿಟ್ಟು? ಮಂಗಳವಾರ ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ 3 ದಿವಸ. ಇವ್ರು ಕಾಲ್ ಮಾಡ್ತಿದ್ರು, ಮುಟ್ಟಿದ್ಯಾ ಅಂತ, ಮುಟ್ಟಿದ್ದೇನೆ ಅಂತ ಅವತ್ತು ಹೋದ ಮತ್ತೆ ಸಂಜೆ ಫೋನ್ ಮಾಡಿದ್ದೆ ಅವನಿಗೆ, ಮುಟ್ಟಿದ್ರು. ರೀಚ್ ಆಗಿದ್ದೆ ಅಂತ. ಅದು ನಾನು 5 ಗಂಟೆಗೆ ರೀಚ್ ಆಗಿದ್ದೇನೆ ಅಂತ ಹೇಳಿದೆ ಅಲ್ಲಿಗೆ. ಆಮೇಲೆ ಇಲ್ಲಿ ಶುಕ್ರವಾರ ಫೋನ್ ಮಾಡಿಲ್ಲ ನೀವು? ಮಾಡಿದ ಶುಕ್ರವಾರ ಅವನು ಮಾಡುದಿಲ್ಲ, ಇವರು ಮಧ್ಯಾಹ್ನ ಮಾಡಿದ್ರು. ಶುಕ್ರವಾರ ಫೋನ್ ಮಾಡಲಿಲ್ಲ. ಶುಕ್ರವಾರ ಇದು ಇದಾಯ್ತಲ್ಲ, ಗುರುವಾರ ಅಲ್ಲ ಮರ್ಡರ್ ಆದದ್ದು. ಹಾಂ, ಅದು ಫೋನ್ ಮಾಡಿದ್ರಾ? ಶುಕ್ರವಾರ ಬೆಳಿಗ್ಗೆ ಮಾಡಿದ್ದ. ಅದು ಬೆಳಗ್ಗೆ ಗೊತ್ತಾಯ್ತು ಪೊಲೀಸರಿಂದ. ಅದಕ್ಕಿಂತ ಗುರುವಾರ ದಿವಸ ಇಲ್ಲ, ಗುರುವಾರ ಸಂಜೆ ಒಮ್ಮೆ ಮಾಡಿದ್ದ. ಅದು ಈಗ ಮಾಡಿದ್ದೇನೆ, ನಾನು ಪಾಯ್ಸನ್ ತಗೊಂಡಿದ್ದೇನೆ ಅಂತೇಳಿ. ನಾವು ಸುಮ್ಮನೆ ಅಂತ 2 ಗಂಟೆ ಮಾತ್ರ ನಿಮ್ಮ ಹತ್ರ ಮಾತಾಡಲಿಕ್ಕೆ ಸಿಗುವುದು, ಮತ್ತೆ ಸಿಗುದಿಲ್ಲ ಅಂತ ಹೇಳಿದ. ನಾನು ಆಶ್ಚರ್ಯ ಆಯ್ತು, ಎಂತ ಮಾರೆ ನೀನು ಹೇಳೋದು ಅಂತ ಹೇಳಿದೆ. ಮತ್ತೆ ಅವ್ರು ಫೋನ್ ಕಟ್ ಮಾಡಿದ. ಇದರಲ್ಲಿ ನೀವು ಯಾವ್ದಾದ್ರು ಯೋಚನೆ ಮಾಡಿದ್ರೆ ಈ ದಿನ ಬರುತ್ತಂತೆ ನಿಮಗೆ? ಅವನು ಮಾಡ್ತಾನಂತ ಅನಿಸ್ಲೇ ಇಲ್ಲ. ಅವನು ಹೇಳುವಾಗ ಅವನು ಮಾಡ್ಲಿಲ್ಲ, ನಾವು ಯಾವ್ದಕ್ಕೂ ಹೋಗ್ಲಿಲ್ಲ, ಯಾರ ಹತ್ರ ಹೇಳೋಕ್ ಹೋಗ್ಲಿಲ್ಲ. ಇವ್ನು ಸುಮ್ಮನೆ ಬಾಯಲ್ಲಿ ಹೇಳ್ತಾನೆ ಅಂತ ಅನ್ಕೊಂಡಿದ್ದೆ. ಇದನ್ನ ಯಾವತ್ತಿಂದ ಹೇಳ್ತಿದ್ದೋ ನಿಮ್ಮ ಹತ್ರ? ಹೇಳಿಲ್ಲ, ಹೆಂಗೆ ಹೇಳಿಲ್ಲ. ಮನಸ್ಸಲ್ಲಿ ಇಟ್ಕೊಂಡು ಬರ್ತಾರೆ, ಆಗ್ತದೆ ಯಾರಿಗೊತ್ತು. ಅವನು ಮನಸ್ಸಲ್ಲಿ ಇಟ್ಟಾನಂತ ಗೊತ್ತಾಗ್ತಿಲ್ಲ. ಎಲ್ಲ ನಮ್ಮ ಹತ್ರ ಎಲ್ಲ ಒಳ್ಳೆ ರೀತಿಯಲ್ಲಿ ಇದ್ದಲ್ಲ. ಒಂದು ದಿನ ಕೆಲಸಕ್ಕೆ ಹೋಗೋದೇ ಇರುವುದಿಲ್ಲ. ಮತ್ತೆ ಒಳ್ಳೆ ರೀತಿಯಲ್ಲಿ ಹಣ ಎಲ್ಲ ನಮ್ಗೆ ಕೊಡ್ತಿದ್ದ. ತಂದೆ ತಾಯಿಗೆ ಲವ್ ಮಾಡಬಾರ್ದು ಯಾರು ಸಹ. ಲವ್ ಮಾಡಿದ್ರೆ ಬಿಡಬಾರ್ದು. ಬಿಟ್ರೆ ಇಂಥ ಒಳ್ಳೆ ಮಕ್ಕಳನ್ನು ಕಲ್ಕೊಳ್ತೀರಾ ಅಂತ. ಲವ್ ಮಾಡಿ ಬಿಟ್ರೆ ಇಂಥ ಮಕ್ಕಳನ್ನು ಒಳ್ಳೆ ಮಕ್ಕಳನ್ನು ಕಲ್ಕೊಳ್ಬೇಕಾಗ್ತದೆ. ಚಿಕ್ಕ ವಯಸ್ಸು. ಎತ್ತವರು ಕಷ್ಟಪಡ್ಬೇಕಷ್ಟೇ. ಪುರುಷೋತ್ತಮ ಮಗ ಚೇತನ್, ಗೀತಾ ಮಗ ಚೇತನ್.